ದಾವಣಗೆರೆ ಬೈ ಎಲೆಕ್ಷನ್ ಅಖಾಡಕ್ಕೆ ಸಚಿವ ಜಮೀರ್ ಎಂಟ್ರಿ ಕೊಟ್ಟರು. ಸಚಿವ ಎಸ್ ಮಲ್ಲಿಕಾರ್ಜುನ್ ನಿವಾಸಕ್ಕೆ ಬಂದರು. ಜಮೀರ್ ಅಹಮದ್ ಖಾನ್ ಇವತ್ತು ಮೆರವಣಿಗೆ ಘೋಷಣೆಯ ಮೂಲಕ ಬೆಂಬಲಿಗರು ಜಮೀರ್ರನ್ನ ಕರ್ಕೊಂಡು ಬಂದರು. ಕಾರ್ಯಕರ್ತರ ಜೈಕಾರ, ಸಚಿವ ಜಮೀರ್ ಪರ ಘೋಷಣೆಗಳು ಮೊಳಗಿತು. ಸಚಿವ ಮಲ್ಲಿಕಾರ್ಜುನ್ ಜೊತೆ ಜಮೀರ್ ಸುದ್ದಿಗೋಷ್ಠಿ ನಡೆಸಿದರು. ಇವತ್ತು ಸಮರ್ಥ ಪರ ಪ್ರಚಾರಕ್ಕೆ ಅಂತ ಕ್ಷೇತ್ರಕ್ಕೆ ಎಂಟ್ರಿ ಕೊಟ್ಟರು. ಎಸ್ ಮಲ್ಲಿಕಾರ್ಜುನ್ ಅವರ ಮನೆಗೆ ಭೇಟಿ ನೀಡಿದ್ರು, ಊಟ ಮಾಡಿದ್ರು. ಆದ್ರೆ ಪ್ರಚಾರದಲ್ಲಿ ಭಾಗಿಯಾಗಿಲ್ಲ. ದಾವಣಗೆರೆ ಕ್ಷೇತ್ರಕ್ಕೆ ಎಂಟ್ರಿ ಕೊಟ್ಟ ಜಮೀರ್ರನ್ನ ಬೆಂಬಲಿಗರು ಅದ್ದೂರಿಯಾಗಿ ಸ್ವಾಗತಿಸಿದ್ರು. ಆದ್ರೆ ಸಮರ್ಥ ಪರ ಪ್ರಚಾರದ ಅಖಾಡಕ್ಕೆ ಜಮೀರ್ ಇಳಿದಿಲ್ಲ. ಎಸ್ ಮಲ್ಲಿಕಾರ್ಜುನ್ ಅವರ ಮನೆಗೆ ಭೇಟಿ, ನಂತರ ಸುದ್ದಿಗೋಷ್ಠಿ, ಇಷ್ಟಕ್ಕೆ ಸೀಮಿತವಾಯಿತು ಜಮೀರ್ ಪ್ರಚಾರ. ಮಾನ್ಯ ಮುಖ್ಯಮಂತ್ರಿಗಳು 2-3 ಸತಿ ಘೋಷಣೆಯನ್ನ ಮಾಡಿದ್ರು. ಜಮೀರ್ ಅಹಮದ್ ಖಾನ್ 5ನೇ ತಾರೀಕಿಗೆ ದಾವಣಗೆರೆಗೆ ಪ್ರಚಾರಕ್ಕೆ ಬರ್ತಾರಂತ 2-3 ಕಡೆ ಮಾನ್ಯ ಮುಖ್ಯಮಂತ್ರಿಗಳು ಹೇಳಿದ್ರು. ನಾನು ಕೇರಳದಲ್ಲಿದ್ದೆ. 26ನೇ ತಾರೀಕಿಂದ ಹಿಡ್ಕೊಂಡು 10 ದಿನ ಕಾಲ ನಾನು ಕೇರಳದಲ್ಲಿದ್ದೆ. ನಮ್ಮ ಕಾಂಗ್ರೆಸ್ ಪಕ್ಷದಿಂದ ಸ್ಟಾರ್ ಕ್ಯಾಂಪೇನರ್ ಆಗಿ ನನಗೆ 10 ಡಿಸ್ಟಿಕ್ ಇನ್ಚಾರ್ಜ್ ಕೊಟ್ಟಿದ್ರು. 10 ಡಿಸ್ಟಿಕ್ ಇನ್ಚಾರ್ಜ್ ಕೊಟ್ಟಿದ್ರು. ಆ ಹಿನ್ನೆಲೆಯಲ್ಲಿ ನಾನು ಕೇರಳದಲ್ಲಿದ್ದೆ. ನಾನು 5ನೇ ತಾರೀಕು ಬರಬೇಕಂತ ತೀರ್ಮಾನ ಮಾನ್ಯ ಮುಖ್ಯಮಂತ್ರಿ ಸೂಚನೆ ಮೇಲೆ 5ನೇ ತಾರೀಕು ಪ್ರಚಾರಕ್ಕೆ ಬರ್ತೀನಿ ಅಂತ ಹೇಳಿದೆ. ನಾನು ಇವತ್ತು ಪ್ರಚಾರಕ್ಕೋಸ್ಕರ ದಾವಣಗೆರೆಗೆ ಪ್ರಚಾರಕ್ಕೋಸ್ಕರ ನಾನು ಇವತ್ತು ಬಂದಿದ್ದೀನಿ. ಸಚಿವ ಎಸ್ ಮಲ್ಲಿಕಾರ್ಜುನ್ ನಿವಾಸಕ್ಕೆ ಬಂದರು. ಜಮೀರ್ ಅಹಮದ್ ಖಾನ್ ಇವತ್ತು ಮೆರವಣಿಗೆ ಘೋಷಣೆಯ ಮೂಲಕ ಬೆಂಬಲಿಗರು ಜಮೀರ್ರನ್ನ ಕರ್ಕೊಂಡು ಬಂದರು. ಕಾರ್ಯಕರ್ತರ ಜೈಕಾರ, ಸಚಿವ ಜಮೀರ್ ಪರ ಘೋಷಣೆಗಳು ಮೊಳಗಿತು. ಸಚಿವ ಮಲ್ಲಿಕಾರ್ಜುನ್ ಜೊತೆ ಜಮೀರ್ ಸುದ್ದಿಗೋಷ್ಠಿ ನಡೆಸಿದ್ರು. ಇವತ್ತು ಸಮರ್ಥ ಪರ ಪ್ರಚಾರಕ್ಕೆ ಅಂತ ಕ್ಷೇತ್ರಕ್ಕೆ ಎಂಟ್ರಿ ಕೊಟ್ಟರು. ಎಸ್ ಮಲ್ಲಿಕಾರ್ಜುನ್ ಅವರ ಮನೆಗೆ ಭೇಟಿ ನೀಡಿದ್ರು, ಊಟ ಮಾಡಿದ್ರು. ಆದ್ರೆ ಪ್ರಚಾರದಲ್ಲಿ ಭಾಗಿಯಾಗಿಲ್ಲ. ದಾವಣಗೆರೆ ಕ್ಷೇತ್ರಕ್ಕೆ ಎಂಟ್ರಿ ಕೊಟ್ಟ ಜಮೀರ್ರನ್ನ ಬೆಂಬಲಿಗರು ಅದ್ದೂರಿಯಾಗಿ ಸ್ವಾಗತಿಸಿದ್ರು. ಆದ್ರೆ ಸಮರ್ಥ ಪರ ಪ್ರಚಾರದ ಅಖಾಡಕ್ಕೆ ಜಮೀರ್ ಇಳಿದಿಲ್ಲ. ಎಸ್ ಮಲ್ಲಿಕಾರ್ಜುನ್ ಅವರ ಮನೆಗೆ ಭೇಟಿ, ನಂತರ ಸುದ್ದಿಗೋಷ್ಠಿ, ಇಷ್ಟಕ್ಕೆ ಸೀಮಿತವಾಯಿತು ಜಮೀರ್ ಪ್ರಚಾರ. ಮಾನ್ಯ ಮುಖ್ಯಮಂತ್ರಿಗಳು 2-3 ಸತಿ ಘೋಷಣೆಯನ್ನ ಮಾಡಿದ್ರು. ಜಮೀರ್ ಅಹಮದ್ ಖಾನ್ 5ನೇ ತಾರೀಕಿಗೆ ದಾವಣಗೆರೆಗೆ ಪ್ರಚಾರಕ್ಕೆ ಬರ್ತಾರಂತ 2-3 ಕಡೆ ಮಾನ್ಯ ಮುಖ್ಯಮಂತ್ರಿಗಳು ಹೇಳಿದ್ರು. ನಾನು ಕೇರಳದಲ್ಲಿದ್ದೆ. 26ನೇ ತಾರೀಕಿಂದ ಹಿಡ್ಕೊಂಡು 10 ದಿನ ಕಾಲ ನಾನು ಕೇರಳದಲ್ಲಿದ್ದೆ. ನಮ್ಮ ಕಾಂಗ್ರೆಸ್ ಪಕ್ಷದಿಂದ ಸ್ಟಾರ್ ಕ್ಯಾಂಪೇನರ್ ಆಗಿ ನನಗೆ 10 ಡಿಸ್ಟಿಕ್ ಇನ್ಚಾರ್ಜ್ ಕೊಟ್ಟಿದ್ರು. 10 ಡಿಸ್ಟಿಕ್ ಇನ್ಚಾರ್ಜ್ ಕೊಟ್ಟಿದ್ರು. ಆ ಹಿನ್ನೆಲೆಯಲ್ಲಿ ನಾನು ಕೇರಳದಲ್ಲಿದ್ದೆ. ನಾನು 5ನೇ ತಾರೀಕು ಬರಬೇಕಂತ ತೀರ್ಮಾನ ಮಾನ್ಯ ಮುಖ್ಯಮಂತ್ರಿ ಸೂಚನೆ ಮೇಲೆ 5ನೇ ತಾರೀಕು ಪ್ರಚಾರಕ್ಕೆ ಬರ್ತೀನಿ ಅಂತ ಹೇಳಿದೆ. ನಾನು ಇವತ್ತು ಪ್ರಚಾರಕ್ಕೋಸ್ಕರ ದಾವಣಗೆರೆಗೆ ಪ್ರಚಾರಕ್ಕೋಸ್ಕರ ನಾನು ಇವತ್ತು ಬಂದಿದ್ದೀನಿ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.